ನಮಸ್ತೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಆ್ಯಂಡ್ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್, ನೀವೆಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನನಗೆ ವರ್ಡ್ಸೇ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಪೋರ್ಟಿಗೆ ನಾನು ಏನು ಹೇಳಲಿ ಅಂತ. ಬಟ್ ಐ ಕ್ಯಾನ್ ಓನ್ಲಿ ಥಿಂಗ್ ಈಸ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವತ್ತಿನ ಟಾಪಿಕ್ ಏನು ಅಂದರೆ ಬ್ಯಾಡ್ ಫೀಲಿಂಗ್. ಒಬ್ಬರು ಪರ್ಸನ್ ಬಗ್ಗೆ ನಿಮಗೆ ಒಂದು ಬ್ಯಾಡ್ ಫೀಲಿಂಗ್ ಇದೆ, ಇಲ್ಲ ಸಿಚುವೇಶನ್ ಬಗ್ಗೆ ನಿಮಗೆ ಒಂದು ಬ್ಯಾಡ್ ಫೀಲಿಂಗ್ ಇದೆ. ಅದು ನಿಮ್ಗೆ ಏನಕ್ಕೆ ಬರ್ತಾ ಇದೆ? ಸೊ ಅದು ನಿಮ್ಮ ಇಂಟ್ಯೂಷನ್ ನಿಮಗೆ ಏನೋ ಹೇಳಬೇಕು ಅಂತಿದೆ. ಓಕೆ, ಸೊ ನೀವೊಂದು ಕನ್ಫ್ಯೂಸ್ ಮೋಡಲ್ಲಿದ್ದೀರಾ. ಸೊ ಸಪೋಸ್ ಒಂದು ಸತಿ ನಿಮ್ಗೆ ಅನಿಸುತ್ತೆ ಇಲ್ಲ ಆ ಪರ್ಸನ್ ಹಾಗಿಲ್ಲ ಅನಿಸುತ್ತೆ, ಇನ್ನೊಂದು ಸತಿ ಅನಿಸುತ್ತೆ ಏನೋ ಆ ಪರ್ಸನ್ ನನಗೆ ಏನೋ ಸರಿ ಅನಿಸ್ತಾ ಇಲ್ಲ, ಇಲ್ಲ ಈ ಸಿಚುವೇಶನ್ ಏನೋ ಸರಿ ಅನಿಸ್ತಾ ಇಲ್ಲ. ಇಟ್ ಕ್ಯಾನ್ ಬಿ ಯುವರ್ ಫ್ರೆಂಡ್, ಬ್ರದರ್, ಸಿಸ್ಟರ್ಸ್, ಎನಿ ಒನ್. ನೀವು ಯಾರನ್ನ ತುಂಬ ಸಸ್ಪಿಷನಲ್ಲಿ ಇಡ್ತಾ ಇದ್ದೀರೋ, ಯಾರನ್ನು ನೀವು ಯಾರು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೋ, ಯಾರು ನಿಮ್ಮ ಥಾಟ್ಸ್ನ ಚೇಂಜ್ ಮಾಡ್ತಾ ಇದ್ದಾರೋ, ಸೊ ದಟ್ ಈಸ್ ಮೇಕಿಂಗ್ ಯು ಫೀಲಿಂಗ್ ಬ್ಯಾಡ್. ಸೊ ನಿಮ್ಮನ್ನು ಯಾಕೆ ಈ ಬ್ಯಾಡ್ ಫೀಲಿಂಗ್ ಇದೆ ಅನ್ನೋದು ಈ ಸ್ಪ್ರೆಡ್ಡು. ಸೊ ಇಲ್ಲಿ ನಾನು 3 ಪೈಲ್ಸ್ ಇಡ್ತಾ ಇದ್ದೀನಿ. ಸೊ ಪೈಲ್ ನಂಬರ್ 1 ಈ ಪಿಗ್, ಪೈಲ್ ನಂಬರ್ 2 ಈ ಆ್ಯಂಗ್ರಿ ಬರ್ಡ್ ರಬ್ಬರ್, ಆ್ಯಂಡ್ ಪೈಲ್ ನಂಬರ್ 3 ಈ ರೆಡ್ ಕಲರ್ ಪೇಂಟ್. ಸೊ ನಿಮ್ಮ ಪೈಲ್ನ ವಿಡಿಯೋ ಪಾಸ್ ಮಾಡಿ ಆ್ಯಂಡ್ ಮೆಡಿಟೇಟ್ ಮಾಡಿ ನಿಮ್ಮ ಪೈಲ್ಸ್ನ ನೀವು ಚೂಸ್ ಮಾಡಿ. ಆ್ಯಂಡ್ ನಾವು ರೀಡಿಂಗ್ನ ಶುರು ಮಾಡೋಣ. ನಮಸ್ತೆ. ಪೈಲ್ ನಂಬರ್ 1, ಯಾರು ಈ ಪಿಗ್ನ ಚೂಸ್ ಮಾಡಿದ್ದೀರೋ ಇದು ನಿಮ್ಮ ರೀಡಿಂಗ್. ಸೊ ನಿಮ್ಮ ರೀಡಿಂಗ್ ನಾವು ಶುರು ಮಾಡೋಣ. ಆ್ಯಂಡ್ ನಾನೊಂದು ಗೈಡೆನ್ಸು ತೆಗಿತೀನಿ ಸೊ ದಟ್ ನಿಮಗೆ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರು ಏನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಅದು ಸರಿ ಇರ್ಬೋದಾ ಇಲ್ಲ ಅನ್ನೋದನ್ನು. ಓಕೆನಾ? ಸೊ ಲವರ್ಸ್ ಕಾರ್ಡ್ ಬಿತ್ತು. ಸೊ ಮೈಟ್ ಬಿ ಯು ಆರ್ ಆಸ್ಕಿಂಗ್ ಅಬೌಟ್ ಯುವರ್ ಲವರ್ ಆರ್ ಅ ಕ್ರಶ್ ಆರ್ ಸಮ್ ಒನ್. ಸ್ಟಾರ್ ಕಾರ್ಡು ಬಂತು. ಮೈಟ್ ಬಿ ಯು ಆರ್ ವಿಶಿಂಗ್ ಅಪಾನ್ ದಟ್ ಪರ್ಸನ್ ಆಲ್ಸೋ. ಅವ್ರು ನಿಮ್ಮ ಜೀವನದಲ್ಲಿ ಇರಲಿ, ಸದಾ ಇರಲಿ, ಯಾವತ್ತೂ ಬಿಟ್ಟು ಹೋಗಬಾರ್ದು ನಿಮ್ಮನ್ನು ಅನ್ನೋದು ನಿಮ್ಮ ಫೀಲಿಂಗ್. ಬಟ್ ಸಮ್ಟೈಮ್ಸ್ ಯು ಫೀಲ್ ಸಸ್ಪಿಷಿಯಸ್. ಅವ್ರ ಬಗ್ಗೆ ಏನೋ ಒಂಥರ ಏನೋ ಗೊತ್ತಿದ್ರೂ ನಿಮಗೆ ಗೊತ್ತಿಲ್ಲ ಅನ್ನೋ ಫೀಲ್ ಇರುತ್ತೆ. ಸೊ ಫಸ್ಟ್ ಕಾರ್ಡ್ ನೋಡೋಣ. ಹೂ ಆರ್ ದೇ, ಅವರು ಯಾರು ಅಂತ ನೋಡೋಣ. ಓಕೆ, ಸೊ ವಾಟ್ ಆರ್ ದೇರ್ ಇಂಟೆನ್ಷನ್ಸ್, ಅವ್ರ ಇಂಟೆನ್ಷನ್ಸ್ ಏನು? ಓಕೆ, ಸೊ 3ನೇ ಕಾರ್ಡು ಅವರು ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ಕೊತಾರೆ. ಓಕೆ, ಸೊ 4ನೇ ಕಾರ್ಡು ಹೌ ಡು ದೇ ಫೀಲ್. ಅಂದರೆ ಈ ಥರ ಫೀಲಿಂಗ್ ಇದೆಯಾ, ಅದನ್ನು ಅವರು ಯಾಕೆ ಆ ಥರ ಫೀಲ್ ಮಾಡ್ಕೊತಾರೆ? ವೈ ಡು ದೇ ಫೀಲ್ ಅಬೌಟ್ ಯು ಲೈಕ್ ದಟ್? ವಾಟ್ ಆ್ಯಕ್ಷನ್ ಶುಡ್ ಯು ಟೇಕ್? ಓಕೆ, ನೀವೇನು ಆ್ಯಕ್ಷನ್ ತೊಗೊಬೇಕು? ಸೊ ನೋಡೋಣ. ಫಸ್ಟ್ ಕಾರ್ಡು ಹೂ ಆರ್ ದೇ, ಮೇನ್ ಇದು. ಹೂ ಆರ್ ದೇ, ಅವ್ರು ಆ್ಯಕ್ಚುಲಿ ಯಾರು? ಓಕೆ, ಅದು ಇವರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಇಲ್ಲ ನಿಮ್ಮ ಪ್ರಾಜೆಕ್ಟ್ ಪಾರ್ಟ್ನರ್ ಇರ್ಬೋದು, ಇಲ್ಲ ನೀವು ಆಫೀಸಲ್ಲಿ ಒಂದು ಪ್ರಾಜೆಕ್ಟಲ್ಲಿ ಗ್ರೂಪಲ್ಲಿ ವರ್ಕ್ ಮಾಡ್ತಾ ಇರ್ಬೋದು. ಆ್ಯಂಡ್ ಯುವರ್ ಮೆಂಟರ್ ಇರ್ಬೋದು, ನಿಮ್ಮ ಟೀಚರ್ ಇರ್ಬೋದು, ಇಲ್ಲ ನೀವು ಯಾರ ಹತ್ರನಾರ ಹೆಲ್ಪ್ ಕೇಳಿರ್ಬೋದು, ಈ ಪರ್ಸನ್ ಇರ್ಬೋದು. ಆ್ಯಂಡ್ ನಿಮ್ಮ ಟೀಚರ್ ಇರ್ಬೋದು. ಆ್ಯಂಡ್ ಮೈಟ್ ಬಿ ಯು ಲೈಕ್ ಯುವರ್ ಟೀಚರ್. ಓಕೆ, ಫಾರ್ ಸಮ್, ಎಲ್ಲರಿಗೂ ಅಲ್ಲ, ಸ್ಮಾಲ್ ಪರ್ಸಂಟೇಜ್. ಆ್ಯಂಡ್ ಫಾರ್ ಸಮ್ ಐ ಥಿಂಕ್ ದಿಸ್ ಈಸ್ ಯುವರ್ ಪಾರ್ಟ್ನರ್, ಮ್ಯಾರಿಡ್ ಪಾರ್ಟ್ನರ್. ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಫ್ರೆಂಡ್ಸ್. ಆ್ಯಂಡ್ ಇದೊಂದು ಆರ್ಗನೈಸೇಷನ್ ಥರ. ಅವರೊಂದು ಯಾರು ಅಂದರೆ ಒಂದು ಆರ್ಗನೈಸೇಷನ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಪೋಸ್ಟಲ್ಲಿದ್ದಾರೆ. ಆ್ಯಂಡ್ ದೆ ಗಿವ್ ಲಾಟ್ ಆಫ್ ಅಡ್ವೈಸ್ ಟು ಎವ್ರಿ ಒನ್. ಯಾರಿಗೇ ಆಗಲಿ, ಬಿಸ್ನೆಸ್ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆ ಆಗಲಿ, ಅವರೊಂದು ಅಡ್ವೈಸ್ ಕೊಡ್ತಾರೆ. ಹಿ ಮೈಟ್ ಬಿ ಆರ್ ಶಿ ಮೈಟ್ ಬಿ ಆ್ಯನ್ ಕನ್ಸಲ್ಟೆಂಟ್. ಆ ಜಾಗದಲ್ಲೂ ಅವ್ರು ಇರ್ಬೋದು. ಸೊ ದೇ ಆರ್ 3 ಆಫ್ ಪೆಂಟಕಲ್ಸ್. ಓಕೆ, ಸೊ ರೈಟ್ ನೌ ದೇ ಆರ್ ಓಕೆ ಇನ್ ದಿಸ್ ಪ್ಲೇಸ್. ವಾಟ್ ಆರ್ ದೇರ್ ಇಂಟೆನ್ಷನ್ಸ್, ಅವರ ನಿಜವಾದ ಯೋಚನೆಗಳು ಏನು? ಓಕೆನಾ? ಓ ಮೈ ಗುಡ್ನೆಸ್. ಸೊ ನಿಜವಾದ ಇಂಟೆನ್ಷನ್ಸ್ ಅವರು ಕನ್ಫ್ಯೂಷನ್ಸಲ್ಲಿದ್ದಾರೆ, ಇಲ್ಲ ಅವ್ರಿಗೆ ಸಾಕಷ್ಟು ಆಪ್ಷನ್ಸ್ಗಳಿದೆ. ಆ್ಯಂಡ್ ದೇ ಕ್ಯಾನ್ ಚೂಸ್ ನಾಟ್ ಓನ್ಲಿ ಯು, ಈವನ್ ಅದರ್ಸ್.
ಅವ್ರು ಈ ನಿಮ್ಮ ಬಿಟ್ಟು ಬೇರೆಯವ್ರನ್ನೂ ಚೂಸ್ ಮಾಡ್ಬೋದು, ಅಷ್ಟು ಅವ್ರಿಗೆ ಆಪ್ಷನ್ಸ್ ಇದೆ. ಆ್ಯಂಡ್ ಆಪ್ಷನ್ಸಿನ ಸುರಿಮಳೆ ಇದೆ ಅವರಿಗೆ. ಓಕೆ, ಸೊ ನೀವೊಬ್ಬರೇ ಅವ್ರ ಜೀವನದಲ್ಲಿ ಲೆಕ್ಕಕ್ಕಿಲ್ಲ. ಆ್ಯಂಡ್ ಸಾಕಷ್ಟು ಜನ ಇದ್ದಾರೆ ಅವ್ರ ಜೀವನದಲ್ಲಿ. ಆ್ಯಂಡ್ ಅವ್ರೇನು ಅನ್ಕೊತಾ ಇದ್ದಾರೆ, ಇದು ಸ್ವಲ್ಪ ಜನಕ್ಕೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಜನ ಇದ್ದಾರೆ, ಇಲ್ಲ ಸಾಕಷ್ಟು ಪಾರ್ಟ್ನರ್ಸ್ ಇದ್ದಾರೆ, ಇಲ್ಲ ಸಾಕಷ್ಟು ಲವ್ ಇಂಟ್ರೆಸ್ಟ್ ಇದ್ದಾರೆ, ಯಾರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ನಾಟ್ ಫೀಲಿಂಗ್ ಲೈಕ್ ಕಮ್ಮಿಂಗ್ ಟು ಯು ಆ್ಯಂಡ್ ಟೆಲ್ಲಿಂಗ್ ಯು ದಟ್ ಅವ್ರ ಫೀಲಿಂಗ್ಸ್ ಏನಿದೆ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇಲ್ಲ ನೀವು ಸಾಕಷ್ಟು ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಕಡೆ ಅಲ್ಲ, ಸಾಕಷ್ಟು ಕಡೆ ಕೆಲಸ ಮಾಡ್ತಾ ಇದ್ದೀರಾ. ಸಪೋಸ್ ನೀವು ಒಂದು ಸ್ಕೂಲಲ್ಲಿ ಟೀಚರ್ ಇರ್ಬೋದು, ಸ್ಕೂಲಿನ ಟೀಚಿಂಗ್ ಮುಗಿಸಿದ ಮೇಲೆ ನೀವು ಟ್ಯೂಷನ್ಸ್ ಮಾಡ್ತಿರ್ಬೋದು, ಇಲ್ಲ ಬೇರೆ ಬೇರೆ ಆರ್ಗನೈಸೇಷನ್ಗೆ ಹೋಗಿ ಬೇರೆ ಏನಾರ ಕೆಲಸ ಮಾಡ್ತಿರ್ಬೋದು. ಆ್ಯಂಡ್ ಇದು ಏನಾರ ನಿಮ್ಮಿಬ್ಬರ ಮಧ್ಯದಲ್ಲಿ ಅಡ್ಡಿ ಇರ್ಬೋದು. ಓಕೆ, ಸೊ ಅವ್ರ ಇಂಟೆನ್ಷನ್ಸ್ ಏನಿದೆ ಅಂದರೆ, ನಿಮ್ಮ ಹತ್ರ ಸಾಕಷ್ಟು ಆಪ್ಷನ್ಸ್ಗಳಿದೆ ಆ್ಯಂಡ್ ಅವರಿಗದು ಬ್ಲಾಕ್ ಆಗ್ತಾ ಇದೆ. ಸೊ ಮೂರನೇದು, ಹೌ ಡು ದೇ ಫೀಲ್ ಅಬೌಟ್ ಯು, ಇದ್ರ ಬಗ್ಗೆ ಅವ್ರು ಏನು ಅನಿಸುತ್ತೆ, ಹೌ ಡು ದೇ ಫೀಲ್ ಅಬೌಟ್ ಯು. ಸೊ ಅವ್ರಿಗೆ ಸಾಕಷ್ಟು ಸ್ಟ್ರೆಸ್ ಇದೆ ಇದ್ರ ಬಗ್ಗೆ, ಯಾಕಂದರೆ ಅವ್ರಿಗೆ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಆ್ಯಂಡ್ ಅವ್ರಿಗೆ ತುಂಬಾ ನಿಮ್ಮ ಬಗ್ಗೆ ಆಸಕ್ತಿ ಇದೆ, ಬಟ್ ಅವ್ರು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಮೈಟ್ ಬಿ ಅವ್ರು ಏನು ಅನ್ಕೊತಾ ಇದ್ದಾರೆ ಅಂದರೆ, ನೀವು ಒಬ್ರ ಜೊತೆ ಎಂಗೇಜ್ ಆಗಿದ್ದೀರೇನೋ, ಇಲ್ಲ ನಿಮ್ಮ ತಂದೆ ತಾಯಿ ಬಿಡ್ತಾರೇನೋ, ಇಲ್ಲ ಏನಿದೆ ನಿಮ್ಮ ತಲೆಯಲ್ಲಿ ಏನಿದೆ ಓಡ್ತಾ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ದೇ ಆರ್ ನಾಟ್ ಕ್ಲಿಯರ್ ಅಬೌಟ್ ಇಟ್. ಓಕೆ, ಸೊ ಅದಕ್ಕೋಸ್ಕರ ಅವ್ರು ತುಂಬ ಸ್ಟ್ರೆಸ್ ತೊಗೊತಾ ಇದ್ದಾರೆ ನಿಮ್ಮ ಬಗ್ಗೆ. ಆ್ಯಂಡ್ ದಟ್ಸ್ ವಾಟ್ ಹಿ ಫೀಲ್ಸ್ ಅಬೌಟ್ ಯು. ಆ್ಯಂಡ್ ಈವನ್ ನೀವು ಅಷ್ಟೇ ತುಂಬ ಸ್ಟ್ರೆಸ್ ತೊಗೊತಾ ಇದ್ದೀರಾ ನಿಮ್ಮ ಜೀವನದಲ್ಲಿ. ಆ್ಯಂಡ್ ದಟ್ಸ್ ವಾಟ್ ದೇ ಫೀಲ್ ಅಬೌಟ್ ಯು. ಆ್ಯಂಡ್ ಅವ್ರು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಸೊ ಟೆಂಪ್ರೆನ್ಸ್ ಬಂದಿದೆ, ಯಾಕಂದರೆ ನೀವು ಬ್ಯಾಲೆನ್ಸ್ ಮಾಡ್ಕೊತಾ ಇಲ್ಲ. ನಾನು ಮುಂಚೆನೇ ಹೇಳ್ದಂಗೆ, ನೀವು 2-3 ಕೆಲಸನ ಜಗಲ್ ಮಾಡ್ತಾ ಇರ್ಬೋದು, ತುಂಬ ಕೆಲಸ ಮಾಡ್ತಾ ಇರ್ಬೋದು, ಅದು ನಿಮಗೆ ಸ್ಟ್ರೆಸ್ ಕೊಡ್ತಾ ಇದೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ಟೆಲ್ಲಿಂಗ್ ಯು ದಟ್ ಅವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ, ನಿಮಗೆ ಸಾಕಷ್ಟು ರೆಸ್ಟಿನ ಅವಶ್ಯಕತೆ ಇದೆ. ಆ್ಯಂಡ್ ರೆಸ್ಟ್ ತೊಗೊಂಡ್ರೆ ಮಾತ್ರ ನೀವು ಪೇಷನ್ಸ್ ಬ್ಯಾಲೆನ್ಸ್ ಮಾಡ್ಕೊತೀರಾ, ನಿಮ್ಮ ಜೀವನದಲ್ಲಿ ಆರೋಗ್ಯ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಓಕೆ. ಆ್ಯಂಡ್ ನೀವು ಆ ಪೇಷನ್ಸ್ನ ಹೇಗೆ ತೊಗೋಬೇಕು ಅಂದರೆ, ಸಾಕಷ್ಟು ರೆಸ್ಟ್ ತೊಗೊಬೇಕು ನೀವು. ಆ್ಯಂಡ್ ದಟ್ಸ್ ವಾಟ್ ದಿಸ್ ಪರ್ಸನ್ ರಿಯಲಿ ವಾಂಟ್ ಟು ಟೆಲ್ ಯು ಆ್ಯಂಡ್ ಫೀಲ್ ಅಬೌಟ್ ಯು. ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ತಾರೆ ಅಂದರೆ, ಇಲ್ಲ ಅವರು ನೀವು ಇಬ್ಬರು ಬ್ರೇಕ್ ತೊಗೊಂಡು ಮಾತಾಡಬೇಕು ಅಂತ ತುಂಬ ಆಸೆ ಇದೆ ಅವರಿಗೆ. ಓಕೆ, ಸೊ ಸಾಕಷ್ಟು ಪೇಷನ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಅವರು. ಓಕೆನಾ. ಸೊ ಕಾರ್ಡ್ ನಂಬರ್ 5, ಏನು ಆ್ಯಕ್ಷನ್ ತೊಗೊಬೇಕು ನೀವು ಯಾವ ಆ್ಯಕ್ಷನ್ ತೊಗೊಬೇಕು. ಸೊ 8 ಆಫ್ ವಾಂಡ್ಸ್ ಬಂದಿದೆ. ಸೊ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಈ ಕನೆಕ್ಷನ್ ಅಲ್ಲಿ. ಸೊ ಸಪೋಸ್ ಇದು ನಿಮಗೆ ಬ್ಯಾಡ್ ಫೀಲಿಂಗ್ ತರ್ತಾ ಇದೆ ಅಂದರೆ, ಸೊ ಕಮ್ಯುನಿಕೇಟ್ ಮಾಡಿ ಆ್ಯಂಡ್ ಹೇಳಿ ಅವರಿಗೆ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ. ಆ್ಯಂಡ್ ವೈಫ್ ಯು ಆರ್ ಫೀಲಿಂಗ್ ಲೈಕ್ ದಟ್, ನೀವು ಯಾಕೆ ಆ ಥರ ಫೀಲ್ ಮಾಡ್ತಾ ಇದ್ದೀರಾ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಬಿಕಾಸ್ ದಿಸ್ ಪರ್ಸನ್ ಹ್ಯಾಸ್ ಅ ಪ್ಯೂರ್ ಇಂಟೆನ್ಷನ್. ಓಕೆನಾ. ಇನ್ನು ಕೆಲವರಿಗೆ ಅವ್ರ ಹತ್ರ ಸಾಕಷ್ಟು ಆಪ್ಷನ್ಸ್ ಇರ್ಬೋದು, ಬಟ್ ಯು ಕ್ಯಾನ್ ಗೋ ಆ್ಯಂಡ್ ಆಸ್ಕ್ ಅಲ್ವಾ. ಅವ್ರ ಹತ್ರ ಈ ಆಪ್ಷನ್ಸ್ ಇದ್ರೇನು, ನಿಮ್ಮ ಹತ್ರ ಆಪ್ಷನ್ಸ್ ಇದ್ರೇನು, ಒಬ್ಬರೊಬ್ಬರು ಕೂತ್ಕೊಂಡು ಮಾತಾಡಿದ್ರೆ ನೀವು ವಿಲ್ ಬಿಕಮ್ ಕ್ಲಿಯರ್ ಅಲ್ವಾ. ಸೊ ಕಮ್ಯುನಿಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕ್ವಿಕ್ಕಾಗಿ ಆಗಬೇಕು ಈ ಕಮ್ಯುನಿಕೇಷನ್. ಹೀಗೆ ನೀವು ಹೇಳ್ಕೊತಾ ಹೋದರೆ ನೀವು ಸ್ಟ್ರೆಸ್ಸಲ್ಲಿ ಇರ್ತೀರಾ, ಅವರು ಸ್ಟ್ರೆಸ್ಸಲ್ಲಿ ಇರ್ತಾರೆ. ಓಕೆ, ಸೊ ಓವರ್ ಆಲ್ ಅಡ್ವೈಸ್ ಕಾರ್ಡ್ ನೋಡೋಣ ಏನಿದೆ ಅಂತ. ಸೊ ಬಟ್ ದಿಸ್ ಪರ್ಸನ್ ಈಸ್ ಓಪನ್ ಫಾರ್ ಕಮ್ಯುನಿಕೇಷನ್, ಯಾಕಂದರೆ ಅವ್ರ ಸ್ಕಿಲ್ಲೇ ಅದು. ಸೊ ಹಿ ಈಸ್ ವೆರಿ ಸ್ಕಿಲ್ಫುಲ್ ಇನ್ ಕಮ್ಯುನಿಕೇಷನ್. ಓಕೆನಾ. ಸೊ ನಿಮ್ಮ ಅಡ್ವೈಸ್ ಕಾರ್ಡ್ ನೋಡೋಣ. ಪೈಲ್ ನಂಬರ್ 1, ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ವಾವ್, ನೈಸ್. ಸೊ ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ. ಸೊ ಕಮ್ಯುನಿಕೇಟು ಮಾಡಿ. ಸೊ ಇಟ್ ಮೈಟ್ ಹೆಲ್ಪ್ ಯು ಅಲ್ವಾ. ಸೊ ನೀವು ಕಮ್ಯುನಿಕೇಷನ್ ಮಾಡ್ತಿದ್ದಂಗೆ ಎಲ್ಲನೂ ಓಪನ್ ಅಪ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಪೇ ಆಫ್ ಮಾಡ್ತಾ ಇದೆ. ಆ್ಯಂಡ್ ದಟ್ಸ್ ಹೆಲ್ಪಿಂಗ್ ಯು ಅ ಲಾಟ್. ಯುವರ್ ಹಾರ್ಡ್ ವರ್ಕ್ ಈಸ್ ಗೋಯಿಂಗ್ ನೋ ವೇರ್. ನಿಮ್ಮ ಹಾರ್ಡ್ ವರ್ಕ್ ಎಲ್ಲೂ ಹೋಗ್ತಾ ಇಲ್ಲ. ಸಪೋಸ್ ನೀವು ಹಾರ್ಡ್ ವರ್ಕ್ ನಿಮ್ಮ ರಿಲೇಷನ್ಶಿಪ್ಗೂ ಕೊಟ್ಟರು ಅದು ಚೆನ್ನಾಗಾಗುತ್ತೆ. ಆ್ಯಂಡ್ ನಿಮ್ಮ ಕೆಲಸದ ಮೇಲೇನೂ ನಿಮ್ಮ ಇದಿದ್ರೂ ಚೆನ್ನಾಗಿರುತ್ತೆ. ನೀವು ಯಾವ ಸಿಚುವೇಶನಿಗೆ ತೊಗೊಂಡಿದ್ದೀರೋ ಅದಕ್ಕೆ ಅನ್ವಯಿಸುತ್ತೆ. ಓಕೆನಾ. ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗ್ ಇಷ್ಟಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇದೆ. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಿದ್ರೆ ಪ್ಲೀಸ್ ದಯವಿಟ್ಟು ಅದಕ್ಕೆ ಕಾಲ್ ಮಾಡಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2, ಯಾರು ಈ ಆ್ಯಂಗ್ರಿ ಬರ್ಡ್ನ ಚೂಸ್ ಮಾಡಿದ್ದೀರಾ? ಹೋಪ್ ಸೊ ಐ ಆಮ್ ರೈಟ್. ಓಕೆ, ಸೊ ಸೆಕೆಂಡ್ ಪೈಲ್ ಆ್ಯಂಗ್ರಿ ಬರ್ಡ್. ನೋಡೋಣ ನಿಮ್ದೇನಿದೆ ಅಂತ.
ಯಾಕೆ ನಿಮಗೆ ಬ್ಯಾಡ್ ಫೀಲಿಂಗ್ ಬರ್ತಾ ಇದೆ. ಸೊ ನಿಮಗೆ ಬ್ಯಾಡ್ ಫೀಲಿಂಗ್ ಬರ್ತಾ ಇದ್ರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಸೊ 10 ಆಫ್ ಕಪ್ಸ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಲಿ ಇಲ್ಲ ನಿಮ್ಮ ಫ್ಯೂಚರ್ ಬಗ್ಗೆ ಆಗಲಿ ನಿಮಗೆ ಸಾಕಷ್ಟು ಯೋಚನೆ ಇದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನಿಮಗೆ ಬ್ಯಾಡ್ ಫೀಲಿಂಗ್ಸ್ ಬರ್ತಾ ಇದೆ, ನೆಗೆಟಿವ್ ಫೀಲಿಂಗ್ಸ್ ಬರ್ತಾ ಇದೆ. ಸೊ ಬ್ಯಾಡ್ ಫೀಲಿಂಗ್ಸ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಫೀಲಿಂಗ್ಸ್. ಸೊ ಅದನ್ನು ನಾವು ಇವತ್ತು ಕ್ಲಿಯರ್ ಮಾಡೋಣ. ಹೋಪ್ ಸೊ ಐ ಆಮ್ ಹೆಲ್ಪಿಂಗ್ ಯು ಔಟ್. ಓಕೆನಾ? ಸೊ ನಾನು ಟ್ರೈ ಮಾಡ್ತೀನಿ. ಸೊ ಹೂ ಆರ್ ದೇ, ಫಸ್ಟ್ ನೋಡೋಣ. ಹೂ ಆರ್ ದೇ, ಅವರು ಯಾರು, ಆ್ಯಕ್ಚುಲಿ ಯಾರು ಅಂತ. ವಾಟ್ ಆರ್ ದೇರ್ ಇಂಟೆನ್ಷನ್ಸ್, ಅವರು ನಿಜವಾಗ್ಲೂ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ನಿಜವಾದ ಇಂಟೆನ್ಷನ್ ಏನು. ಓಕೆ, ಸೊ ಹೌ ಆರ್ ದೇ ಫೀಲಿಂಗ್ ಅಬೌಟ್ ಯು, ಅವರು ನಿಮ್ಮ ಬಗ್ಗೆ ನಿಜವಾಗ್ಲೂ ಏನು ಫೀಲ್ ಮಾಡ್ತಾ ಇದ್ದಾರೆ, ಅದು ಫೀಲ್ ಮಾಡೋದನ್ನು ಏನಕ್ಕೆ ಫೀಲ್ ಮಾಡ್ತಾ ಇದ್ದಾರೆ, ವೈ ಆ ಥರ ಫೀಲಿಂಗ್ ಬರ್ತಾ ಇದೆ ಅವರಿಗೆ. ಸೊ ನೀವು ಏನು ಆ್ಯಕ್ಷನ್ ತೊಗೊಬೇಕು ಅನ್ನೋದು ಈ ಸ್ಪ್ರೆಡ್. ಸೊ ಫಸ್ಟ್ ನೋಡೋಣ, ಹೂ ಆರ್ ದೇ. ಓ ಮೈ ಗುಡ್ನೆಸ್, ಮೈಟ್ ಬಿ ಇವರು ಒಬ್ಬ ಡಾಕ್ಟರ್, ಒಬ್ಬ ಹೀಲರ್ ಆ್ಯಂಡ್ ಇಲ್ಲ ನೀವು ಮೆಡಿಸನ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಮೈಟ್ ಬಿ ಇನ್ನೂ ಸ್ಟಾರ್ಟಿಂಗ್ ಅವರು ಮೆಡಿಸನ್ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸ್ಟಾರ್ಟ್ ಆಗಿದೆ ಅವ್ರ ಬಿಸ್ನೆಸ್ಸು, ಇಲ್ಲ ಕ್ಲಿನಿಕ್ ಓಪನ್ ಮಾಡಿರ್ಬೋದು. ಆ್ಯಂಡ್ ಮೈಟ್ ಬಿ ಅ ಸೈಕಾಲಜಿಸ್ಟ್, ಮೈಟ್ ಬಿ ಅ ಗೈನಿಕ್ ಹೀಲರ್ ಇರ್ಬೋದು, ರೇಕಿ ಹೀಲರ್ ಇರ್ಬೋದು. ಬಟ್ ಎಮೋಷ್ನಲಿ ತುಂಬ ಸ್ಟೇಬಲ್ ಇದ್ದಾರೆ ಆ್ಯಂಡ್ ಲಾಟ್ ಆಫ್ ಗುಡ್ ಎನರ್ಜಿ ಇದೆ ಇವರಲ್ಲಿ. ಆ್ಯಂಡ್ ಸಾಕಷ್ಟು ಇವರಿಗೆ ಗೊಂದಲಗಳು ಬೇಡ. ದೇ ವಾಂಟ್ ಓನ್ಲಿ ಪೀಸ್ ಇನ್ ದೆಮ್. ಇವ್ರು ತುಂಬ ಸ್ಟೇಬಲ್ ಇದ್ದಾರೆ. ಓಕೆ, ಸೊ ಎಮೋಷ್ನಲಿ ತುಂಬ ಸ್ಟೇಬಲ್ ಇದ್ದಾರೆ ಆ್ಯಂಡ್ ಮೆಚ್ಯೂರ್ ಇದ್ದಾರೆ, ಅರ್ಥ ಮಾಡ್ಕೊತಾರೆ. ಯಾರೇನಂದ್ರೂ ನಿಮಗೆ ಕಷ್ಟ ಇದೆ ಅಂದ್ರೂ ಅವ್ರು ಅರ್ಥ ಮಾಡ್ಕೊತಾರೆ, ಈವನ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಆಲ್ಸೋ. ಸೊ ನಿಮ್ಮ ಫಿಸಿಕಲಲ್ಲಿ ಏನಾರು ಒಂಚೂರು ಚೇಂಜ್ ಆದ್ರೂ ದೇ ವಿಲ್ ಕಮ್ ಟು ನೋ. ಈವನ್ ದಿಸ್ ಈಸ್ ಅ ಫೆಮಿನೈನ್ ಎನರ್ಜಿ. ಈವನ್ ನಿಮ್ಮ ಮೇಲಿದ್ರೂ ಅವರಲ್ಲಿ ಫೆಮಿನೈನ್ ಎನರ್ಜಿ ತುಂಬ ಇದೆ. ಅಂದರೆ ಫೀಮೇಲ್ ಹೇಗೆ ತುಂಬ ಸೆನ್ಸಿಟಿವ್, ತುಂಬ ಪ್ರೀತಿ ಕೊಡೋರು, ಯಾವಾಗ್ಲೂ ಅಡ್ಜಸ್ಟ್ ಆಗೋರು ಇರ್ತಾರೆ. ಸೊ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಬಟ್ ದಿಸ್ ಪರ್ಸನ್ ಈಸ್ ಲೈಕ್ ದಟ್. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ವಾಟ್ ಆರ್ ದೇರ್ ಇಂಟೆನ್ಷನ್ಸ್. ಇದು ನಿಜವಾಗ್ಲೂ ಬೇಕಾಗಿರೋದು. ಸೊ ಅವ್ರ ಇಂಟೆನ್ಷನ್ಸ್ ಏನು. ಓಕೆ, ಸೊ ಅವ್ರ ಇಂಟೆನ್ಷನ್ ಇಲ್ಲಿ ಏನಿದೆ ಅಂದರೆ ಸಾಕಷ್ಟು ನಾನು ರೆಸ್ಟ್ ತೊಗೊಬೇಕು. ಅವ್ರಿಗೆ ಸಾಕಷ್ಟು ಪಾಸ್ಟಲ್ಲಿ ಹರ್ಟ್ ಆಗಿದೆ. ನಾನು ಇವಾಗ ಮುಂದೆ ಏನೇ ನಾನು ಸ್ಟೆಪ್ಸ್ ತೊಗೊಂಡ್ರು ಇಲ್ಲ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು. ಆ್ಯಂಡ್ ಸಾಕಷ್ಟು ಜನ ನಿಮ್ಮ ಮಧ್ಯ ಬಂದು ಆರ್ಗ್ಯುಮೆಂಟ್ಸ್ ತಂದಿಟ್ಟಿರ್ಬೋದು, ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆನೂ. ಸೊ ನಿಮ್ಮ ಥಾಟ್ಸು ಅವ್ರ ಥಾಟ್ಸು ಡಿಫ್ರೆಂಟ್ ಆಗಿರ್ಬೋದು. ಆ್ಯಂಡ್ ಅವ್ರ ಥಿಂಕಿಂಗೇ ಬೇರೆ, ನಿಮ್ಮ ಥಿಂಕಿಂಗೇ ಬೇರೆ ಇರ್ಬೋದು. ಅದರಿಂದ ನೀವಿಬ್ಬರು ಸಪ್ರೇಟ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಮ್ಯಾಟರಿಂದ ಸಪ್ರೇಟ್ ಆಗಿರ್ಬೋದು. ಆ್ಯಂಡ್ ಈವನ್ ರಿಲಿಜನು ಕಾಣ್ತಾ ಇದೆ ನನಗೆ ಇಲ್ಲ ಸ್ವಲ್ಪ ಜನಕ್ಕೆ. ಆ್ಯಂಡ್ ದಿಸ್ ಪರ್ಸನ್ ಈಸ್ ಫೀಲಿಂಗ್ ದಟ್ ಯು ಆರ್ ಸ್ಟಕ್. ನೀವು ಸ್ಟಕ್ ಆಗಿದ್ದೀರಾ ಆ್ಯಂಡ್ ಹಿಂದೆ ಏನೇ ಆಗಿದ್ರೂ ಅದ್ರ ಪರಿಣಾಮ ನಿಮ್ಮ ಮೇಲೆ ಬೀಳ್ತಾ ಇದೆ. ಆ್ಯಂಡ್ ಅವ್ರ ಇಂಟೆನ್ಷನ್ ಏನು ಅಂದರೆ ನೀವು ಸಾಕಷ್ಟು ನಾನು ರೆಸ್ಟ್ ತೊಗೊಬೇಕು, ಆಮೇಲೆ ಕರೆಕ್ಟಾಗಿ ಯೋಚನೆ ಮಾಡಿ ಮುಂದಿನ ಸ್ಟೆಪ್ ತೊಗೊಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ದೇ ಆರ್ ಥಿಂಕಿಂಗ್. ಆ್ಯಂಡ್ ಅವ್ರ ಇಂಟೆನ್ಷನ್ಸು ಇದೇ ಇರುತ್ತೆ. ಆ್ಯಂಡ್ ಅವ್ರ ಇಂಟೆನ್ಷನ್ಸ್ ಏನು ಅಂದರೆ ಪಾಸ್ಟಲ್ಲಿ ಅವರಿಗೆ ಯಾರು ಮೋಸ ಮಾಡಿದಾರೋ ಅದೇ ಥರ ಮೋಸ ಅವ್ರು ಈಗಲೂ ಆಗಬಾರ್ದು. ಆ್ಯಂಡ್ ಅವರಿಂದನೂ ಯಾರಿಗೂ ಮೋಸ ಆಗಬಾರ್ದು ಅನ್ನೋ ಇಂಟೆನ್ಷನ್ ಅವ್ರದ್ದು. ಓಕೆನಾ? ಆ್ಯಂಡ್ ಹೌ ಡು ದೇ ಫೀಲ್ ಅಬೌಟ್ ಯು, ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಸೊ ಅವರು ನಿಮ್ಮನ್ನು ಒಂದು ಫ್ರೆಶ್ ಎನರ್ಜಿ ಥರ ನೋಡ್ತಾರೆ. ಓಕೆ, ದ ಫೂಲ್ಸ್ ಎನರ್ಜಿ. ಆ್ಯಂಡ್ ನೀವು ಅವ್ರ ಜೀವನದಲ್ಲಿ ಬಂದಾಗ ಅವರಿಗೆ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು, ನಾನು ಹಿಂದಿಂದೆಲ್ಲ ಬಿಡಬೇಕು ನಾನು. ಆ್ಯಂಡ್ ನನ್ನ ಜೀವನನ ನಾನು ಹೊಸ ರೀತಿಯಲ್ಲಿ ತೊಗೊಂಡು ಹೋಗಬೇಕು. ಆ್ಯಂಡ್ ದೆ ಸಿ ಯು ಆ್ಯಸ್ ಅ ಪೀಸ್ ಮೇಕರ್. ನೀವೊಂಥರ ಶಾಂತಿ ತರ್ತೀರಾ ಅವ್ರ ಜೀವನದಲ್ಲಿ. ಆ್ಯಂಡ್ ದಟ್ಸ್ ವಾಟ್ ಹಿ ಲೈಕ್ಸ್ ಅಬೌಟ್ ಯು. ನೀವು ತುಂಬಾ ಓಪನ್ ಎನರ್ಜಿ, ಫನ್ ಎನರ್ಜಿ. ಆ್ಯಂಡ್ ನೀವು ಯಾವಾಗ ಅವ್ರ ಜೊತೆ ಇದ್ದಾಗ ಯು ವಿಲ್ ಆಲ್ವೇಸ್ ಮೇಕ್ ಸಮ್ ಜೋಕ್ಸ್. ಆ್ಯಂಡ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಯು ಹ್ಯಾವ್ ದಟ್ ಲೈವ್ಲಿ ಎನರ್ಜಿ ಇನ್ ಯು. ಆ್ಯಂಡ್ ದಟ್ಸ್ ವಾಟ್ ಹಿ ಲೈಕ್ಸ್, ಪಾಸಿಟಿವ್ ಫೀಲಿಂಗ್ಸ್ ಅಬೌಟ್ ಯು. ಯು ಮೈಟ್ ಬಿ ಅ ಬಿಟ್ ಇಮ್ಮೆಚ್ಯೂರ್, ಬಟ್
ಅದು ಏನು ಮ್ಯಾಟರ್ ಆಗಲ್ಲ ಅವರಿಗೆ, ಬಟ್ ದ ಎನರ್ಜಿ ಯು ಗಿವ್ ದೆಮ್ ದೆ ಲೈಕ್ ದಟ್ ವೆರಿ ಮಚ್. ಓಕೆನಾ, ಒಂಥರ ಹೀಲಿಂಗ್ ಎನರ್ಜಿ ಕೊಡ್ತೀರಾ ನೀವು ಅವರಿಗೆ. ಓಕೆ, ಸೊ ವೈ ಡು ದೇ ಫೀಲ್ ದಿಸ್? ಇದನ್ನು ಈ ಥರ ಯಾಕೆ ಯೋಚನೆ ಮಾಡ್ತಾರೆ ಅವರು? ಓಕೆ, ಸ್ಟಾರ್ ಕಾರ್ಡ್. ಸೊ ಅದೇ ಹೀಲಿಂಗ್ ಎನರ್ಜಿ ಅಗೇನ್. ಸೊ ನೀವು ಅವ್ರನ್ನ ಹೀಲಿಂಗ್ ಎನರ್ಜಿ ತರ್ತೀರಾ ಆ್ಯಂಡ್ ಯು ಆರ್ ಅ ಸ್ಟಾರ್ ಫಾರ್ ದೆಮ್. ಅವ್ರು ನಿಮ್ಮ ಬಗ್ಗೆ ಸಾಕಷ್ಟು ದೇವ್ರ ಹತ್ರ ಕೇಳ್ಕೊತಾರೆ, ಪ್ಲೀಸ್ ದೇವರೇ ಈ ಪರ್ಸನ್ ನನ್ನ ಜೀವನದಲ್ಲಿ ಬರಲಿ ಅನ್ನೋದನ್ನೇ ಅವ್ರು ಆಶಿಸ್ತಾ ಇರ್ತಾರೆ ಆ್ಯಂಡ್ ಪ್ರಾರ್ಥನೆ ಮಾಡ್ತಿರ್ತಾರೆ. ಸೊ ಅವರಿಗೆ ನೀವು ಬೇಕು ಅವ್ರ ಜೀವನದಲ್ಲಿ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅವರು ಅವ್ರ ಜೀವನದಲ್ಲಿ. ಓಕೆನಾ, ಸೊ ಹಿ ಹ್ಯಾಸ್ ಲಾಟ್ ಆಫ್ ಪಾಸಿಟಿವ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಯು. ಓಕೆ, ಸೊ ಕಾರ್ಡ್ ನಂಬರ್ 5. ವಾವ್ ಮೈ ಡಿಯರ್ ಫ್ರೆಂಡ್ಸ್, ವಾಟ್ ಆ್ಯಕ್ಷನ್ ಯು ಶುಡ್ ಟೇಕ್? ಯು ಶುಡ್ ಮೂವ್ ಫಾರ್ವರ್ಡ್. ನಿಮಗೆ ಈ ವ್ಯಕ್ತಿ ಬಗ್ಗೆ ತುಂಬ ಆಸೆ ಇದ್ದರೆ ಆ್ಯಂಡ್ ಈ ಬ್ಯಾಡ್ ಫೀಲಿಂಗ್ಸ್ನ ನೀವು ತೆಗೀರಿ, ಹೆದರಿಕೆನ ತೆಗೀರಿ ಆ್ಯಂಡ್ ಪ್ಲೀಸ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ. ಇಲ್ಲ ಅವ್ರು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಬಂದರೆ ದಯವಿಟ್ಟು ಓಪನ್ ಅಪ್ ಆಗಿ ಮಾತಾಡಿ, ಬಿಕಾಸ್ ದೇರ್ ಈಸ್ ಅ ಲಾಟ್ ಆಫ್ ಪಾಸಿಟಿವಿಟಿ ಇನ್ ದಿಸ್ ಸಿಚುವೇಶನ್. ನನಗೆ ಇಲ್ಲಿ ಸಾಕಷ್ಟು ಪಾಸಿಟಿವ್ ಎನರ್ಜಿ. ಇನ್ನು ಮುಂದೇನೂ ಅಷ್ಟೇ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದೇರ್ ಈಸ್ ಅ ಸನ್ ಓವರ್ ಹಿಯರ್. ಆ್ಯಂಡ್ ನೀವು ಯಾವಾಗ ಮಾತಾಡೋಕ್ಕೆ ಶುರು ಮಾಡ್ತೀರೋ ಒಬ್ರಿಗೊಬ್ರು, ನೀವು ಯಾವಾಗ ಕ್ಲಿಯರಾಗಿ ನಿಮ್ಮ ಫೀಲಿಂಗ್ಸ್ನ ಕನ್ವೆ ಮಾಡ್ತೀರೋ ಆ್ಯಂಡ್ ಯು ಆರ್ ಅ ವೆರಿ ಎನರ್ಜೆಟಿಕ್ ಪರ್ಸನ್ ಆ್ಯಂಡ್ ನಗ್ನಗ್ತಾನೆ ನೀವು ಹೇಳ್ಬೋದು ಇದನ್ನು. ಆ್ಯಂಡ್ ಐ ಡೋಂಟ್ ನೋ, ವಾವ್, ಇಟ್ಸ್ ನೈಸ್ ಫೀಲಿಂಗ್ ಫಾರ್ ಮೀ. ಓಕೆ, ಸೊ ನಾನು ಆಗಲೇ ಇಮ್ಯಾಜಿನೇಷನ್ಗೆ ಹೋಗಿಬಿಟ್ಟಿದ್ದೀನಿ. ಸೊ ನೀವಿಬ್ಬರು ಮೀಟ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ಬೇಗ ಸಪೋಸ್ ನಿಮ್ಮ ಮ್ಯಾರೇಜ್ ಬಗ್ಗೆ ಮಾತಾಡಬೇಕು ಅಂದ್ರೂ ನೀವು ಮಾಡ್ಬೋದು, ಬಿಕಾಸ್ ದಿಸ್ ಸಿಚುವೇಶನ್ ಈಸ್ ಕಾಲಿಂಗ್ ಫಾರ್ ಮ್ಯಾರೇಜ್. ಓಕೆನಾ, ಸೊ ಮ್ಯಾರೇಜ್ ಆಗೋ ಎಲ್ಲ ಸಾಧ್ಯತೆಯೂ ಇದೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ಪೈಲ್ ನಂಬರ್ 2, ಇಟ್ಸ್ ಸೂಪರ್ಬ್. ಇಟ್ಸ್ ರಿಯಲಿ ವೆರಿ ನೈಸ್ ಪೈಲ್ ಆ್ಯಂಡ್ ವೆರಿ ಪಾಸಿಟಿವ್ ಎನರ್ಜಿ. ಗಾಡ್ ಬ್ಲೆಸ್ ಯು. ಓಕೆನಾ, ಸೊ ಪೈಲ್ ನಂಬರ್ 2 ನಿಮಗೆ ಒಂದು ಅಡ್ವೈಸ್ ಕಾರ್ಡ್ ತೆಗಿತೀನಿ. ಸೊ ಇದು ಹೊರಗೆ ಬರಬೇಕು ಅಂತಿದೆ. A new start is coming. ಸೊ ಎಲ್ಲನೂ ಸನ್ ಕಾರ್ಡ್ ಬಂದಾಗಿದೆ. ಸೊ ಎಲ್ಲನೂ ನ್ಯೂ ಸ್ಟಾರ್ಟ್ ಶುರು ಆಗೋದಿದೆ ಆ್ಯಂಡ್ ಎಲ್ಲನೂ ಒಳ್ಳೆಯದಾಗೋದಿದೆ. ಸೊ ಪ್ಲೀಸ್ ನೀವು ಓಪನ್ ಅಪ್ ಆಗಿ ಕಮ್ಯುನಿಕೇಟ್ ಮಾಡಿ. ಸೊ ಭಯ ಇಟ್ಕೊಬೇಡಿ, ಬ್ಯಾಡ್ ಫೀಲಿಂಗ್ ಇಟ್ಕೊಬೇಡಿ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಪಾಸಿಟಿವ್. ನೋಡಿದ್ರಾ ಸನ್ ಕಾರ್ಡು? ಓಕೆನಾ, ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ. ಪೈಲ್ ನಂಬರ್ 3, ಯಾರು ಈ ರೆಡ್ ಪೇಂಟ್ನ ಚೂಸ್ ಮಾಡಿದ್ದೀರಾ? ಇದು ನಿಮ್ಮ ರೀಡಿಂಗ್. ಸೊ ನಿಮ್ಮ ರೀಡಿಂಗ್ ನಾವು ಶುರು ಮಾಡೋಣ. ಸೊ ನಿಮಗೆ ಯಾಕೆ ಈ ಥರ ಬ್ಯಾಡ್ ಫೀಲ್ ಆಗ್ತಾಯಿದೆ? ಅದು ಸರಿನಾ ಇಲ್ವಾ? ನಿಮ್ಮ ಇಂಟ್ಯೂಷನ್ ಕರೆಕ್ಟಾ ಇಲ್ವಾ ಅಂತೆಲ್ಲ ನೋಡೋಣ ಈ ಪರ್ಸನ್ ಬಗ್ಗೆ. ಸೊ ಈ ಸ್ಪ್ರೆಡ್ ನಿಮಗೋಸ್ಕರ ನಾನು ತಂದಿದ್ದೀನಿ. ಸೊ ಹೋಪ್ ಇಟ್ ಹೆಲ್ಪ್ಸ್ ಯು. ಓಕೆನಾ, ಸೊ ಫಸ್ಟ್ ನೋಡೋಣ ಕಾರ್ಡು. ಹೂ ಆರ್ ದೇ? ಅವರು ಯಾರು? ನಿಜವಾಗ್ಲೂ ಅವ್ರು ಯಾರು? ವಾಟ್ ಆರ್ ದೇರ್ ಇಂಟೆನ್ಷನ್ಸ್? ಅವ್ರು ನಿಜವಾಗ್ಲೂ ನಿಮ್ಮ ಬಗ್ಗೆ ಯಾವ ಥರ ಭಾವನೆ ಇಟ್ಕೊಂಡಿದ್ದಾರೆ? ಸೊ ಹೌ ಡು ದೇ ಫೀಲ್ ಅಬೌಟ್ ಯು? ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅವರು? ಓಕೆನಾ, ಸೊ ಯಾವ ಥರ ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ? ಸೊ ವೈ ಡು ದೇ ಫೀಲ್ ಲೈಕ್ ದಿಸ್? ಈ ಫೀಲಿಂಗ್ ಯಾಕಿದೆ ಅವರಿಗೆ? ಸೊ ಹೌ ಡು ದೇ ಫೀಲ್ ಆ್ಯಂಡ್ ಅವ್ರ ಫೀಲಿಂಗ್ ಯಾಕಿದೆ ಆ ಥರ? ಸೊ ವಾಟ್ ಆ್ಯಕ್ಷನ್ ಯು ಶುಡ್ ಟೇಕ್? ನೀವು ಯಾವ ಥರ ಆ್ಯಕ್ಷನ್ ತೊಗೊಬೇಕು ಅನ್ನೋದು ಈ ಕಾರ್ಡ್ ಹೇಳುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನಾನು ಮೊನಾಲಜಿ ಕಾರ್ಡು ತೆಗಿತೀನಿ ಅಡ್ವೈಸ್ಗೋಸ್ಕರ. ಬಟ್ ಫಸ್ಟ್ ನೋಡೋಣ ಹೂ ಆರ್ ದೇ. ಸೊ ಇಂಪಾರ್ಟೆಂಟ್ ನಿಮಗೋಸ್ಕರ. ಓಕೆ, ಸೊ ಇವರು ಒಬ್ಬ ಕನ್ಫ್ಯೂಸ್ಡ್ ಪರ್ಸನ್. ಅವ್ರು ಸಾಕಷ್ಟು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ ಆ್ಯಂಡ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ದಾರಿನ ಅವರು ಆರಿಸ್ಕೋಬೇಕು ಅನ್ನೋದು ಅವ್ರಿಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಮೈಟ್ ಬಿ ಅವ್ರು ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಇಲ್ಲ ನಿಮ್ಮ ಇಬ್ಬರಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರಬೇಕು, ಇಲ್ಲ ಮಲ್ಟಿಮೀಡಿಯಾ ಈ ಥರ ಸೋಷಿಯಲ್ ವೆಬ್ಸೈಟಲ್ಲಿ ನೀವು ಮೀಟ್ ಆಗಿರ್ಬೋದು. ಸೊ ಇದು ನಿಮಗೆ ಸಾಕಷ್ಟು ದಿಸ್ ಪರ್ಸನ್ ತುಂಬ ಕಾನ್ಫ್ಲಿಕ್ಟ್ ಆಗಿದ್ದಾರೆ. ಇದು ಕರೆಕ್ಟಾ ಇಲ್ವಾ ಅನ್ನೋದು ಅವರಿಗೆ ತುಂಬ ಕಾನ್ಫ್ಲಿಕ್ಟಿಂಗ್ ಎನರ್ಜೀಸ್ ಇದೆ. ಓಕೆನಾ, ಸೊ ಕನ್ಫ್ಯೂಸ್ಡ್ ಆಗಿದ್ದಾರೆ, ಕನ್ಫ್ಯೂಸ್ಡ್ ಪರ್ಸನ್ ಟು ಸೇ. ಬಟ್ ಅವರು ಅದನ್ನು ಚಾಯ್ಸ್ ಮಾಡ್ಬೋದು, ಬಟ್ ಅವ್ರು ಮಾಡ್ತಾ ಇಲ್ಲ. ಓಕೆ, ಹಿ ಇಸ್ ನಾಟ್ ಕಮಿಂಗ್ ಔಟ್ ಆಫ್ ದ ಕಂಫರ್ಟ್ ಝೋನ್. ವಾಟ್ ಆರ್ ದೇರ್ ಇಂಟೆನ್ಷನ್ಸ್? ಅವ್ರ ಇಂಟೆನ್ಷನ್ಸ್ ಏನು? ಸೊ ಅವ್ರ ಇಂಟೆನ್ಷನ್ಸ್ ಏನು ಅಂದರೆ ನಿಮ್ಮ ಹತ್ರ ಬರಬೇಕು, ಮಾತಾಡಬೇಕು,
ಓಪನ್ ಅಪ್ ಆಗಬೇಕು. ಆ್ಯಂಡ್ ಇವರು ನಿಮ್ಮ ಪಾಸ್ಟ್ ಪರ್ಸನ್ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಇವರು ನಿಮ್ಮ ಫ್ರೆಂಡ್ ಇರ್ಬೋದು, ಪಾಸ್ಟಲ್ಲಿರೋ ಫ್ರೆಂಡ್ ಇರ್ಬೋದು, ಇಲ್ಲ ಪಾಸ್ಟಲ್ಲಿರೋ ಪಾರ್ಟ್ನರ್ ಇರ್ಬೋದು, ಇಲ್ಲ ಎಕ್ಸ್ ಇರ್ಬೋದು, ನಿಮ್ಮ ಎಕ್ಸ್ ಇರ್ಬೋದು. ಓಕೆನಾ? ಸೊ ಅವ್ರು ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು, ಓಪನ್ ಅಪ್ ಆಗಬೇಕು, ಅವ್ರ ಫೀಲಿಂಗ್ಸ್ ಹೇಳಬೇಕು, ಎಮೋಷನ್ಸ್ ಹೇಳಬೇಕು ಅಂತ ತುಂಬ ಆಸೆ ಇದೆ ಅವರಿಗೆ. ಆ್ಯಂಡ್ ಸಾಕಷ್ಟು ಪಾಸಿಟಿವ್ ಆಗಿರಲಿ ಆ ಎಮೋಷನ್ಸು ಅನ್ನೋದು ಅವರ ಭಾವನೆ. ಸೊ ಹೌ ಡು ದೇ ಫೀಲ್ ಅಬೌಟ್ ಯು? ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸ್ ಇದೆ? ವಾವ್, ಲವ್ ಅ ಫೀಲಿಂಗ್. ಓಕೆ, ಅವ್ರಿಗೆ ನಿಮ್ಮ ಬಗ್ಗೆ ತುಂಬ ಸಾಕಷ್ಟು ಪಾಸಿಟಿವ್ ಫೀಲಿಂಗ್ ಇದೆ. ಆ್ಯಂಡ್ ಅವ್ರಿಗೆ ನೀವೇ ಬೇಕು ಅವ್ರಿಗೆ ಜೀವನದಲ್ಲಿ. ಸೊ ನಿಮಗೆ ಪಾರ್ಟ್ನರ್ ಆಗಿ ತೊಗೊಳಕ್ಕೆ ಅವ್ರಿಗೆ ಸಾಕಷ್ಟು ಇಷ್ಟ ಇದೆ. ಬಟ್ ಈ ಲೆವೆಲಲ್ಲಿ ನೀವು ಬರೀ ಪಾರ್ಟ್ನರ್ಸ್ ಅಂದರೆ ದೂರ ಇರ್ಬೋದು. ಓಕೆನಾ? ಸೊ ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ರೂ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಓಕೆ, ಸೊ ದಿಸ್ ಪರ್ಸನ್ ಹ್ಯಾಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ಸ್, ಬಟ್ ದೇ ಸಿ ಯು ಆ್ಯಸ್ ವೆರಿ ನೈಸ್ ಪರ್ಸನ್. ಓಕೆ, ಲವಿಂಗ್ ಪರ್ಸನ್, ಕೇರಿಂಗ್ ಪರ್ಸನ್, ಸಾಕಷ್ಟು ನಿಮ್ಮಲ್ಲಿ ಗುಡ್ ಎನರ್ಜಿ ಇದೆ, ವೈಬ್ಸ್ ಇದೆ. ಆ್ಯಂಡ್ ದಟ್ಸ್ ವಾಟ್ ದೇ ಲವ್ ಅಬೌಟ್ ಯು. ಈ ಥರ ಯಾಕೆ ಫೀಲ್ ಮಾಡ್ತಾರೆ ಅವ್ರು ನಿಮ್ಮ ಬಗ್ಗೆ? ಸೊ ಸ್ಟಾರ್ ಕಾರ್ಡ್, ವಾವ್, ದೇ ಸಿ ಯು ಆ್ಯಸ್ ಅ ಸ್ಟಾರ್ ಇನ್ ದೇರ್ ಲೈಫ್. ಯಾಕಂದರೆ ಒಂದು ಹೀಲಿಂಗ್ ಎನರ್ಜಿ ತರ್ತೀರಾ. ಅವರು ಬೇಜಾರಲ್ಲಿದ್ರೂ ಅವ್ರನ್ನ ನೀವು ಸಾಕಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ ಕೊಡ್ತೀರಾ. ಏನೂ ಚಿಂತೆ ಮಾಡಬೇಡಿ, ಏನೂ ಯೋಚನೆ ಮಾಡಬೇಡಿ, ನಾವಲ್ಲ ಯಾವ ಸಿಚುವೇಷನಲ್ಲಿ ಇದ್ರೂ ನಾವು ಹೊರಗೆ ಬರ್ತೀವಿ, ನೀವು ಯಾಕೆ ಕನ್ಫ್ಯೂಸ್ ಆಗ್ತೀರಾ ಅಂತ ಸಾಕಷ್ಟು ಅವರಿಗೆ ಬೆಂಬಲ ಕೊಡ್ತೀರಾ. ಮೆಂಟಲಿ ಅವರಿಗೆ ಸಾಕಷ್ಟು ನೀವು ಸಪೋರ್ಟ್ ಕೊಡ್ತೀರಾ. ಓಕೆ, ಸೊ ದಟ್ಸ್ ವಾಟ್ ದೆ ಲೈಕ್ ಅಬೌಟ್ ಯು. ಆ್ಯಂಡ್ ಅವರು ಸಾಕಷ್ಟು ಫೇತ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ, ಈ ರಿಲೇಷನ್ಶಿಪ್ ಮೇಲೆ. ಆ್ಯಂಡ್ ಈ ವರ್ಕ್ ಆಗೇ ಆಗುತ್ತೆ, ಈ ರಿಲೇಷನ್ಶಿಪ್ ಅನ್ನೋದು ಅವರಿಗೆ ಗೊತ್ತಿದೆ. ಓಕೆನಾ? ವಾಟ್ ಆ್ಯಕ್ಷನ್ ಯು ಶುಡ್ ಟೇಕ್? ನೀವು ಯಾವ ಆ್ಯಕ್ಷನ್ ತೊಗೊಬೇಕು? ಓಕೆ, ಸೊ 5 ಆಫ್ ಕಪ್ಸ್ ಬಂದಿದೆ. ಸೊ 5 ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ, ನಿಮ್ಮದು ಪಾಸ್ಟಲ್ಲಿ ಏನೇ ಆಗಿರ್ಬೋದು, ಯಾವುದೇ ರೀತಿ ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ಬಟ್ ನೀವು ಅದನ್ನು ಮರ್ತಿ ಈ ಪರ್ಸನ್ ಜೊತೆ ದಯವಿಟ್ಟು ಕಾಂಟ್ಯಾಕ್ಟಿಗೆ ಬನ್ನಿ. ಆ್ಯಂಡ್ ನಿಮ್ಮಲ್ಲಿರೋ ಕನ್ಫ್ಯೂಷನ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಆ್ಯಂಡ್ ನೀವು ಮುಂದೆ ಏನು ನೋಡ್ತಾ ಇದ್ದೀರೋ ಅದು ಆಗೋಗಿದೆ, ಹಿಂದೆ ಇರೋದನ್ನು ನೀವು ದಯವಿಟ್ಟು ಸ್ವೀಕಾರ ಮಾಡಿ. ಸೊ ದೇರ್ ಈಸ್ ಅ ಹೆಲ್ಪ್, ಪ್ಲೀಸ್ ಆಸ್ಕ್ ಫಾರ್ ಹೆಲ್ಪ್ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ನಾನು ಒಂದು ಅಡ್ವೈಸ್ ಕಾರ್ಡು ತೆಗಿತೀನಿ. ಎಸ್, ದ ಎಂಡ್ ಆಫ್ ಅ ಟಫ್ ಸೈಕಲ್ ಅಪ್ರೋಚಸ್. ಸೊ ಒಂದು ಟಫ್ ಸೈಕಲ್ ನಿಮ್ಮ ಜೀವನದಲ್ಲಿ ಎಂಡ್ ಆಗ್ತಾ ಇದೆ. ಆ್ಯಂಡ್ ಸಾಕಷ್ಟು ಒಳ್ಳೆ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಅದನ್ನು ನೀವೇ ಮಾಡಬೇಕು. ಸೊ ನಿಮಗೆ ಈ ವ್ಯಕ್ತಿ ಬೇಕು ನಿಮ್ಮ ಜೀವನದಲ್ಲಿ ಅಂದರೆ ನಿಮಗೆ ಸಾಕಷ್ಟು ಅವಶ್ಯಕತೆ ಇದೆ ಇದ್ರ ಮೇಲೆ ಕೆಲಸ ಮಾಡೋದು. ಓಕೆ, ಸೊ ನಾನಿಲ್ಲಿ 2 ಆಫ್ ಸಾರ್ಟ್ಸ್ನ ನಿಮಗೋಸ್ಕರ ಕ್ಲಾರಿಫೈ ಮಾಡ್ತೀನಿ. ಓ ಮೈ ಗುಡ್ನೆಸ್, ನೋಡಿ. ಸೊ ಅವರು ಅದನ್ನು ಈ ಎನರ್ಜಿಯಿಂದ ಹೊರಗೆ ಬಂದರೆ ಮಾತ್ರ ಒಂದು ಒಳ್ಳೆ ಸುಖವಾದ ಫ್ಯಾಮಿಲಿ ಲೈಫ್ ಇದೆ. ಸೊ ಅದನ್ನು ಕಳ್ಕೊಬೇಡಿ. ಸೊ ಕಮ್ಯುನಿಕೇಟ್ ಮಾಡಿ ಕ್ಲಿಯರಾಗಿ ನಿಮ್ಮ ಇಂಟೆನ್ಷನ್ಸ್ ಏನಿದೆ ಅಂತ ಈ ಪರ್ಸನ್ ಹತ್ರ. ಓಕೆನಾ? ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮ್ಮ ರೀಡಿಂಗ್ ತೊಗೊಳ್ಳಿ, ಪರ್ಸ್ನಲ್ ರೀಡಿಂಗ್. ನಮಸ್ತೆ.